ನಾವು ಚಿಕ್ಕವರಿದ್ದಾಗ ತುಂಬಾ ಇಷ್ಟಪಟ್ಟು ತಿಂತಿದ್ದಂಥ ಒಂದು ಅಡುಗೆ, ಜೊತೆಗೆ ಮನೆಯಲ್ಲಿ ಹಬ್ಬ ಏನಾರು ಬಂದಾಗ ಇಮಿಡಿಯೇಟಾಗಿ ಮಾಡ್ಕೋಬೇಕು ಅಂದಾಗ ಈ ಶಾವಿಗೆ ತುಂಬಾ ಮಾಡ್ತಿದ್ರು. ಬಟ್ ತುಂಬ ನೆನಪಾಗುತ್ತೆ ಇವಾಗ ಮಾಡಲ್ಲ ಫ್ರೀಕ್ವೆಂಟಾಗಿ ನಾವು. ಬಟ್ ನಾನು ಇವತ್ತು ನಿಮಗೆ ತುಂಬ ಸಿಂಪಲ್ಲಾಗಿ ಹೆಲ್ತಿಯಾಗಿರುವಂಥ ರಾಗಿ ಶಾವಿಗೆ ಮಾಡ್ಕೊಳ್ಳೋ ವಿಧಾನ ತೊಗೊಬಂದಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕುಕಿಂಗ್ ಚಾನಲ್. ನಾನು ನಿಮ್ಮ ಮನಿತಾ. ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ನೋಡೋಣ. ಫಸ್ಟು ಒಂದು ಬೌಲ್ಗೆ ಒಂದು ಅರ್ಧ kg ಆಗುವಷ್ಟು ಬೆಲ್ಲನ ನೆನೆಸಿಟ್ಕೋತಾ ಇದ್ದೀನಿ. ಚೆನ್ನಾಗಿದ್ದು ಡಿಸಾಲ್ವ್ ಆಗಿಬಿಟ್ಬಿಡಿ. ನಂತರ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ಹುಚ್ಚೆಳ್ಳನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ನುಣ್ಣಗೆ ಪುಡಿ ಮಾಡಿಟ್ಕೊಳ್ಳಿ. ನಂತರ ಅದೇ ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗುವಷ್ಟು ಕಡಲೆ ಬೀಜನ ಹುರ್ಕೊಂಡು ಸಿಪ್ಪೆ ತೆಕ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ 1 ಕಪ್ ಆಗುವಷ್ಟು ಕಡಲೆ ಪಪ್ಪನ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ನುಣ್ಣಗೆ ರುಬ್ಬಿಟ್ಕೋಬೇಕಾಗುತ್ತೆ. ನಂತರ ಆಲ್ರೆಡಿ ಹುಚ್ಚೆಳ್ಳು ಪುಡಿ ಇತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೀತಿ ಕಂಬೈನ್ ಮಾಡ್ಕೋಬೇಕಾಗುತ್ತೆ. ಹುಚ್ಚೆಳ್ಳು ಪುಡಿ ಆ್ಯಡ್ ಮಾಡೋದ್ರಿಂದ ತುಂಬ ಟೇಸ್ಟ್ ಅನಿಸುತ್ತೆ. ಹುಚ್ಚೆಳ್ಳು ಪುಡಿ ಸ್ಕಿಪ್ ಮಾಡಿದ್ರೆ ಅಷ್ಟೊಂದು ಟೇಸ್ಟಾಗಿ ಅನಿಸಲ್ಲ. ಸೊ ನೀವು ನೋಡಿಕೊಂಡು ಖಂಡಿತವಾಗ್ಲೂ ಹುಚ್ಚೆಳ್ಳು ಪುಡಿನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿ. ಮಿಕ್ಸ್ ಮಾಡ್ಕೊಂಡು ನಂತರ ನಮ್ಮ ಮಿಕ್ಸಿ ಜಾರ್ಗೆ ಒಂದು 2 ಕಪ್ ಆಗೋಷ್ಟು ಫ್ರೆಶಾಗಿ ತುರ್ಕೊಂಡಿರೋಂಥ ಕಾಯಿ ಆ್ಯಡ್ ಮಾಡಿಕೊಂಡು ಬೇಕಾಗುವಷ್ಟು ನೀರು ಆ್ಯಡ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ರೀತಿಲಿ ರುಬ್ಬಿಟ್ಕೋಬೇಕಾಗುತ್ತೆ. ಕಾಯಿ ಸೋಸಲ್ಲ, ಸೊ ಹಾಗಾಗಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ. ನೋಡಿ, ಬೆಲ್ಲ ಎಲ್ಲ ಡಿಸಾಲ್ವ್ ಆಗಿದೆ, ಚೆನ್ನಾಗಿ ಕರಗೋಗಿದೆ. ಇದನ್ನು ಚೆನ್ನಾಗಿ ಸೋಸ್ಕೊಂಡು ಕಲ್ಲೇನಾದ್ರು ಇದ್ರೆ ಎಲ್ಲ ತೆಕ್ಕೊಂಡು ಸೋಸ್ಕೊಂಡು ನಂತರ ರುಬ್ಬಿಟ್ಕೊಂಡಿದ್ದಂಥ ಕಾಯಿ ಮಿಶ್ರಣನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು 1/2 ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು, ತುಂಬ ಗಟ್ಟಿಯಾಗಿತ್ತು ಅಂತಂದರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಬಟ್ ಟೇಸ್ಟ್ಗೆ ಅನುಗುಣವಾಗಿ ಆ್ಯಡ್ ಮಾಡ್ಕೊಳ್ಳಿ ನೋಡಿಕೊಂಡು. ನಂತರ 12 ಕಪ್ ಆಗೋಷ್ಟು ವಾಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು 6 ಕಪ್ ಆಗೋಷ್ಟು ಹಿಟ್ಟು ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಕಡಿಮೆ ಅಥವಾ ಜಾಸ್ತಿ ಮಾಡ್ಕೊಳ್ಳಿ. ಬಟ್ 1 ಕಪ್ ಹಿಟ್ಟಿಗೆ 2 ಕಪ್ ಆಗೋಷ್ಟು ನೀರು ಬೇಕಾಗುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಕಾಯಿಸ್ಕೊಳ್ಳಿ. ನೀರು ಕಾದ ನಂತರ ಒಂದು 6 ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಿ. ಬೇಕು ಅಂದರೆ ಈ ರೀತಿ ಎಲ್ಲ ಕಂಬೈನ್ ಮಾಡಿಕೊಂಡು ಒಂದು 10 ರಿಂದ 12 ನಿಮಿಷ ಇದು ಚೆನ್ನಾಗಿ ಬೇಯಬೇಕು. ಅದಾದ ನಂತರ ಒಂದು ಸಲ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಲಂಗ್ಸ್ ಇರಬಾರ್ದು, ಯಾವುದೇ ರೀತಿ ಹಿಟ್ಟು ಉಂಡೆ ಕಟ್ಕೋಬಾರ್ದು. ಒಂದು ಸ್ವಲ್ಪ ತೆಳ್ಳಗಾಯಿತು ಅಂತಂದರೆ ಒಂದು ಸ್ವಲ್ಪ ಹಿಟ್ಟು ಆ್ಯಡ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಸ್ವಲ್ಪ ಬೇಗನೆ ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆಯದು. ಈ ರೀತಿ ತಿರುಗಿಸ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತಲ್ಲ, ಸೊ ಆ ಸ್ಟೇಜಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಗಂಟಿಲ್ಲದೆ ಇರೋ ರೀತಿ ನೋಡ್ತಾ ಇರ್ಬೋದು. ಚೆನ್ನಾಗಿ ಈ ರೀತಿ ನಾದ್ಕೋಬೇಕಾಗತ್ತೆ ಒಂದು ಚಮಚದಿಂದ. ಈ ರೀತಿ ಚೆನ್ನಾಗೆಲ್ಲ ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 6 ರಿಂದ 8 ನಿಮಿಷ ಲೋ ಫ್ಲೇಮಲ್ಲೇ ಬಿಟ್ಬಿಡಿ. ಚೆನ್ನಾಗಿ ಹಿಟ್ಟು ಬೆಂದಿದೆ, ಯಾವುದೇ ರೀತಿ ಗಂಟು ಕೂಡ ಇಲ್ಲ. ಸೊ ಇದನ್ನು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಉಂಡೆ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಹೊತ್ತು ಬಿಸಿ ಕೂಡ ಇರುತ್ತೆ, ಜೊತೆಗೆ ಹೊತ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ. ಈ ರೀತಿಯಾಗಿ ಸಿಲಿಂಡರ್ ಟೈಪಲ್ಲಿ, ಇಲ್ಲ ಅಂತಂದರೆ ಈ ರೀತಿ ರೌಂಡಾಗೆ ನಿಮ್ಗೆ ಯಾವ ಶೇಪು ಅನುಕೂಲ ಇದೆ ಆ ಶೇಪ್ ಆ್ಯಡ್ ಮಾಡಿಕೊಂಡು ಎತ್ತಿಟ್ಕೊಬಿಡಿ. ಒಂದು ಬೌಲ್ಗೆ ಹಾಕ್ಕೊಂಡು ಮುಚ್ಕೊಂಬಿಡಿ. ಆರೋಯ್ತು ಅಂತಂದರೆ ಹಿಟ್ಟು ಶಾವಿಗೆ ಸರಿಯಾಗಿ ಬರಲ್ಲ. ನಂತರ ಒರಳಿಗೆ, ಚಕ್ಲಿ ಒರಳಿಗೆ ನೂಡಲ್ಸ್ ಪ್ಲೇಟ್ ಆ್ಯಡ್ ಮಾಡಿಕೊಂಡು ಹಿಟ್ಟನ್ನ ಸಿಲಿಂಡರ್ ಟೈಪಲ್ಲಿ ಈ ರೀತಿ ಆ್ಯಡ್ ಮಾಡಿಕೊಂಡು ಮುಚ್ಕೊಂಡು ಈ ರೀತಿಯಾಗಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ, ಒಂದೇ ಹತ್ರ ಹೊತ್ಕೊಳ್ಳೋಕೆ ಹೋಗ್ಬಿಡಿ. ಇದನ್ನು ಸ್ಟೀಮ್ ಮಾಡ್ತಾ ಇಲ್ಲ, ನಾವು ಆಲ್ರೆಡಿ ತುಂಬ ಹೊತ್ತು ಬೇಯಿಸ್ಕೊಂಡಿರೋದ್ರಿಂದ ಇದು ಹರಳಾಗೆ ಇರುತ್ತೆ, ಹೊತ್ಕೊಳ್ಳಲ್ಲ ಕೈಗೇನು. ಸೊ ಹಾಗಾಗಿ ನಾವು ಡೈರೆಕ್ಟಾಗಿ ಇದನ್ನು ಸರ್ವ್ ಮಾಡ್ಕೋಬೋದು. ನಮ್ಮ ಕಡೆ ಇದೇ ರೀತಿ ಮಾಡಿದ್ದಾರೆ, ಮೇ ಬಿ ನಿಮ್ಮ ಕಡೆ ಡಿಫ್ರೆಂಟಾಗಿ ಮಾಡ್ಬೋದು ಅನ್ನೋದಾದರೆ ತಿಳಿಸಿ ಕಮೆಂಟ್ ಮೂಲಕ. ಟ್ರೈ ಮಾಡ್ತೀನಿ ನಾನು ಕೂಡ. ಸೊ ಇದೇ ರೀತಿ ನಾನೆಲ್ಲ ಮಾಡಿಟ್ಕೊಂಡಿದ್ದೀನಿ. ಬಟ್ ನಾನು ಮಾಡಿರೋಂಥ ಕ್ವಾಂಟಿಟಿ ಒಂದು 10 ರಿಂದ 12 ಜನಕ್ಕೆ. ನೀವು ಕ್ವಾಂಟಿಟಿ ನೋಡಿಕೊಂಡು ಕಡಿಮೆ ಅಥವಾ ಜಾಸ್ತಿ ಮಾಡ್ಕೊಳ್ಳಿ ಇಂಗ್ರೀಡಿಯೆಂಟ್ಸು. ನಂತರ ಪ್ಲೇಟಿಗೆ ಶಾವಿಗೆ ಆ್ಯಡ್ ಮಾಡಿಕೊಂಡು ಹುಚ್ಚೆಳ್ಳು ಪುಡಿ ಆ್ಯಡ್ ಮಾಡಿಕೊಂಡು ಮಾಡಿಟ್ಕೊಂಡಿದ್ದಂಥ ಕಾಯಲ್ಲಿ ಆ್ಯಡ್ ಮಾಡಿಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದರೆ ಆಹಾ ಏನು ಮಜವಾಗಿರುತ್ತೆ ಗೊತ್ತಾ. ನಾನು ಹೇಳೋದಲ್ಲ, ನೀವು ಟ್ರೈ ಮಾಡಿ ನೋಡಿ, ಸ್ವರ್ಗನೇ ಕಣ್ಮುಂದೆ ಇದೆ ಅಂತ ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಮತ್ತೆ ಮಾಡ್ಕೊಂಡು ತಿಂದಿರಾ. ಈ ರೀತಿಯಾದಂಥ ಇನ್ನಷ್ಟು ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಂಥ ಬೆಲ್ ಐಕಾನ್ ಕೂಡ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಗೈಸ್.